ಮಾರ್ಕ್ಸ್ ಎಷ್ಟಿದೆ ಮ್ಯಾನ್ಯಲ್ ಆಗಿ ಲೆಕ್ಕ ಹಾಕ್ಬಿಡೋಣ. ಇದು ವರ್ಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಮ್ಯಾನ್ಯಲ್ ಆಗಿ ಲೆಕ್ಕ ಹಾಕ್ಬಿಡೋಣ. ಒಂದ್ ಸಣ್ಣ ರಿಜಿಸ್ಟರ್ ನಂಬರು, ನೇಮು, ಮತ್ತೆ ಈ ರಿಜಿಸ್ಟರ್ ನಂಬರು ಮತ್ತೆ ನೇಮ್ ಇರೋದನ್ನ ಮಾತ್ರ ಅಂಡರ್ಲೈನ್. ಹಿಂಗಿದ್ರೆ ಸರಿ ಚೆನ್ನಾಗಿರತ್ತಲ್ವಾ? ಅದಕ್ಕೆ ಇದು ರೈಟ್ ಜಸ್ಟಿಫಿಕೇಶನ್ ಇದ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ರೈಟ್ ಅಂಟ್ಕೊಂಡಿದೆ, ಇವೆಲ್ಲ ಹಿಂಗೆ ಲೆಫ್ಟ್ ಗೆ ಎಕ್ಸ್ಪ್ಯಾಂಡ್ ಆಗೋಗುತ್ತೆ. ಇದು ರೈಟ್ ಜಸ್ಟಿಫಿಕೇಶನ್. ಈ ಇರ್ತಾ ಇದೆ ನೋಡಿ, 3 ಕಾಲಮ್. ಈ ಕಡೆ ಲೆಫ್ಟ್ ಸೈಡ್ ಇರೋದು ಕಾಲಮ್, ಫಸ್ಟ್ ಇರೋದು ಕಾಲಮ್, 3 ಕಾಲಮ್. 3 ಬೇಕಾ ನಮ್ಗೆ? ಎಷ್ಟು ಬೇಕು? 3 ಅಲ್ವಾ? ಆಮೇಲೆ 8 ಬೋಲ್ಡ್, ಬೋಲ್ಡ್ ಇಟಾಲಿಕ್ ಎರಡೂ. ಅದು ಅಷ್ಟೇ, ನೇಮು ಅಷ್ಟೇ, ಒಟ್ಟಿಗೆ ಬೇಕಾದ್ರೆ ಮಾಡ್ಬೋದಾಗಿತ್ತು. ಇದನ್ ಬೇಕಾದ್ರೆ ಹೇಳಿ. ಸಿಂಬಲ್ ಬರೋದನ್ನ ನೋಡ್ಕೋಬೇಕು. ಮತ್ತೆ ಈಗ ಅಲೈನ್ಮೆಂಟ್ ಬೇಕು ನಮ್ಗೆ. ಮಾರ್ಕ್ಸ್ ಎಲ್ಲ ಆ ಇಡೀ ಕಾಲಮ್ ನ ಈ ತರ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಬನ್ನಿ, ಮಾರ್ಕ್ಸ್ ಮೇಲೆ, ಇದ್ರ ಮೇಲೆ ಇಲ್ಲಿ ಇಲ್ಲಿ ಆಚೆಗೆ ತಗೊಂಡು ಮೌಸ್ ನ ಹಿಡಿದ್ಬಿಟ್ಟು ಎಂಟರ್ ಕೊಟ್ರೆ ಇನ್ನೊಂದು ಕ್ರಿಯೇಟ್ ಆಗುತ್ತೆ. ಅಥವಾ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇನ್ಸರ್ಟ್ ರೋಸ್ ಬಿಲೋ, ಯಾವ ತರ ಅಂತಂದ್ರೆ ಇನ್ಸರ್ಟ್ ಹೋಗ್ತಿರಲ್ವಾ ಟೇಬಲ್, ಫಸ್ಟ್ ಎಷ್ಟು ರೋಸ್ ಇದೆ ಅಂತ ನೋಡ್ಕೋಬೇಕು. ಇಲ್ಲಿ ಎಷ್ಟು ರೋಸ್ ಇದೆ ಅಂತ, 1 2 3 1 2 3 4 5 ರೋ ಇದೆ. ಆಮೇಲೆ ಕಾಲಮ್ಸ್ ಎಷ್ಟಿದೆ? 2. ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಇಲ್ಲಿ 2 ಇರೋದು, ಇನ್ನೆಂದು ಕಾಲಮ್ಸ್ ಇಲ್ಲ. 2 ಕಾಲಮು 5 ರೋ. ಇದು ಫಸ್ಟ್ ಆ ತರ ಬರ್ಕೋಬೇಕು. 5 ರೋ 2 ಕಾಲಮ್. ಇದರಲ್ಲಿ ಎಷ್ಟಿದೆ ನೀವೇ ಹೇಳಿ? 1 2 3 ಕಾಲಮ್ಸ್. ರೋ ನೋಡಿ, ಲೆಕ್ಕ ಹಾಕಿ ಫುಲ್ಲು. ಇಲ್ಲೂ ಇದೆ ರೋಗಳು, ಇಲ್ಲೂ ಇದೆ. ಇಲ್ಲಿಲ್ಲ ಅಂತ ಅಂದ್ಬಿಟ್ಟು ನೋಡ್ಬಾರ್ದು. ಎಲ್ಲಿ ಜಾಸ್ತಿ ಇದೆಯೋ ಅದನ್ನ ನೋಡ್ಬೇಕು. 1 2 3 6 ರೋ ಇದೆ, 6 ರೋ ಅಷ್ಟು ಈ ತರ ಬರ್ಕೋಬೇಕು. ಇದರಲ್ಲಿ ಎಷ್ಟಿದೆ? ಎಷ್ಟು ರೋ ಇದೆ, ಎಷ್ಟು ಕಾಲಮ್ ಇದೆ? 4 ಕಾಲಮ್ 6 ರೋ. ನೀವು ಇನ್ಸರ್ಟ್ ಟೇಬಲ್ ಹೋದಾಗ ಫಸ್ಟ್ 5 into 2 ಆ ತರ ಮಾಡ್ಕೋಬೇಕು. 5 ಅಲ್ಲಿ ಗೊತ್ತಾಗತ್ತಲ್ಲ. ಮಾಡ್ಕೊಂಡು ಆಮೇಲೆ ಇದನ್ನ ರೆಡಿ ಮಾಡ್ಕೋಬೇಕು. ಅದನ್ನ ರೆಡಿ ಮಾಡ್ಕೊಳ್ಳೋದು ಹೇಳ್ತೀನಿ ಯಾವ ತರ ಅಂತ. ಫಸ್ಟ್ ಒಂದೊಂದಾಗೆ ಮಾಡಿ. ಇದನ್ನ ಮಾಡಿ ಮೊದಲನೇದು. ಬಂತಲ್ವಾ? ಇವಾಗ ನಾವು ಆ ಶೇಪ್ ತರಬೇಕು ಅದನ್ನ. ಫಸ್ಟ್ ಕಾಲಮ್ ಅಲ್ಲಿ, ಫಸ್ಟ್ ರೋ ಅಲ್ಲಿ ಏನಾಗಿದೆ? 2 ಕಾಲಮ್ ಬೇಕು ನಮ್ಗೆ. ಅಂದ್ರೆ ಇನ್ನ 4 ಕಾಲಮ್ನ ನಾವು ಮರ್ಜ್ ಮಾಡ್ಬೇಕು. ಆ 4 ಕಾಲಮ್ನ ಮರ್ಜ್ ಮಾಡಿ ಸೆಲೆಕ್ಟ್ ಮಾಡ್ಬಿಟ್ಟು ಮೊದಲನೇದು ಬಿಟ್ಬಿಡಿ. ಆ ಶೇಪ್ ನೋಡ್ಕೊಂಡು ಇದ್ ಮಾಡ್ಬೇಕು ನಾವು. ಮೊದಲನೇದು ಹಾಗೆ ಇರ್ಬೇಕು. ಪಕ್ಕದಲ್ಲಿರೋ 4ನ ನಾವು ಮರ್ಜ್ ಮಾಡ್ಬೇಕು. ಮಾಡಿ ಅದು ಆ ತರ ಹಂಗೆ ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಹೋಮ್ ಅಲ್ಲಿ ಇದೆ ನೋಡಿ, ಹೋಮ್ ಅಲ್ಲಿ ಮರ್ಜ್ ಅವತ್ತು ಹೇಳ್ಕೊಟ್ಟಿದ್ನಲ್ಲ. ಇದ್ರೊಳಗಿಲ್ಲ, ಎಕ್ಸೆಲ್ ಅಲ್ಲಿ ಇದೆ. ಎಕ್ಸೆಲ್ ಅಲ್ಲಿ ಇರತ್ತದು. ಇಲ್ಲಿ ರೈಟ್ ಕ್ಲಿಕ್ ಮಾಡ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ. ಅಲ್ಲಿ ಇದ್ರ ಮೇಲೆ ಎಲ್ಲಾದ್ರು ರೈಟ್ ಕ್ಲಿಕ್ ಮಾಡಿ. ಮರ್ಜ್ ಸೆಲ್ಸ್ ಅದು ಸಿಕ್ತಲ್ವಾ? ರಾಂಗ್ ಮಾಡಿದೀರ ನೀವು. ಕಂಟ್ರೋಲ್ Z ಮಾಡಿ. ಎಲ್ಲ ನಮಗ್ ಬೇಕಾಗಿರೋದು 5 ರೋ 2 ಕಾಲಮ್.
ಫಸ್ಟ್ ರೋ ಅಲ್ಲಿ ಏನಾಗಿದೆ, ಎರಡೇ ಎರಡು ಕಾಲಮ್ ಇದೆ ಫಸ್ಟ್ ರೋ ಅಲ್ಲಿ. ಎರಡು ಕಾಲಮ್ಸ್ ಬೇಕು. ಇಲ್ಲ ಇಲ್ಲ ಇಲ್ಲ, ಇರಿ ಮರ್ಜ್ ಅಲ್ಲ, ಇದಕ್ಕೆ ಡಿಲೀಟ್ ಮಾಡ್ಬೇಕಾಗತ್ತೆ ನಾವು. ನಾಲ್ಕು ಕಾಲಮ್ಸ್ ಇಲ್ಲ ಫಸ್ಟ್ ರೋ ಒಳಗೆ ಅಲ್ವಾ, ನಾಲ್ಕು ಕಾಲಮ್ಸ್ ಇಲ್ಲ. ಆ ನಾಲ್ಕು ಕಾಲಮ್ಸ್ ಮಾತ್ರ ಸೆಲೆಕ್ಟ್ ಮಾಡಿ, ಬೇಡದಿರ ಇರೋದು ನಾಲ್ಕು ನೋಡಿ. ನಾಲ್ಕಿಲ್ಲ ಫಸ್ಟ್ ರೋ ಒಳಗೆ, ನಾಲ್ಕಿಲ್ಲ ಕಾಲಮ್ಸ್. ನಾಲ್ಕು ಕಾಲಮ್ಸ್ ಇಲ್ಲ. ಸೆಲೆಕ್ಟ್ ಇದು ರೈಟ್ ಕ್ಲಿಕ್ ಮಾಡಿ, ಡಿಲೀಟ್ ಸೆಲ್ಸ್, ಸೆಲ್ಸ್ ಟು ದ ಲೆಫ್ಟ್, ಶಿಫ್ಟ್ ಸೆಲ್ಸ್ ಟು ದ ಲೆಫ್ಟ್, ಡಿಲೀಟ್ ಮಾಡಿ. ಓಕೆ, ಆ ಶೇಪ್ ಬಂತಲ್ವಾ. ನೆಕ್ಸ್ಟ್ ಏನಾಗಿದೆ, ಅವೆರಡನ್ನ ಮರ್ಜ್ ಮಾಡ್ಬೇಕಾಗತ್ತೆ. ಫಸ್ಟ್ ಎರಡು ಮರ್ಜ್ ಮಾಡ್ಬೇಕಾಗತ್ತೆ ಅಲ್ವಾ. ಫಸ್ಟ್ ಎರಡು ಮಾತ್ರ ಮರ್ಜ್ ಮಾಡ್ಬೇಕು, ರೈಟ್ ಕ್ಲಿಕ್ ಮರ್ಜ್. ಆಮೇಲೆ ಪಕ್ಕದ್ದು ಇದೆ, ಅದ್ರ ಪಕ್ಕ ಇದೆ, ಆದ್ರೆ ಅದಾದ್ಮೇಲೆ ಇನ್ನ ಮೂರು ಇಲ್ಲ, ಅದನ್ನ ಡಿಲೀಟ್ ಮಾಡ್ಬೇಕು. ಸೊ ಒಂದ್ ಕಡೆ ಮರ್ಜ್, ಒಂದ್ ಕಡೆ ಡಿಲೀಟ್, ಎರಡು ಯೂಸ್ ಮಾಡ್ದಂಗ ಆಯ್ತು. ಆಮೇಲೆ ಅದೇ ತರ ನೆಕ್ಸ್ಟ್ ಏನಾಗಿದೆ, ಅದು ಡಿಲೀಟ್. ಓಕೆ, ಅವೆರಡು ಮರ್ಜ್ ಆಗ್ಬೇಕಪ್ಪ. ನೋಡಿ ಶೇಪ್ ಹೇಗಿದೆ, ಬೋರ್ಡೆ ನೋಡಿ ಹೋಗ್ಲಿ, ಅಲ್ಲಿ ಕನ್ಫ್ಯೂಸ್ ಆದ್ರೆ. ಅವೆರಡು ಮರ್ಜ್ ಆಗ್ಬೇಕು, ಮೂರನೇದು ನಾಲ್ಕನೇದು ಮರ್ಜ್ ಆಗ್ಬೇಕು. ಕೆಳಗಡೆ ಅವೆರಡು ಹಾಗೆ ಇದೆ. ಇನ್ನ 1 2 3 ಈ ತರ ಎಣಿಸ್ಕೋಬೇಕು. ಇಲ್ಲಿ ಈ ಲೈನ್ಸ್ ಹಾಕೋಬೇಕು ನಾವು. ನಿಮ್ ಬುಕ್ಕಲ್ಲೂ ಹಾಕೊಂಡ್ರೆ ಗೊತ್ತಾಗುತ್ತೆ. 1 2 3 ಮರ್ಜ್ ಆಗ್ಬೇಕು. ಈ 1 2 3 ಅದು ಇರಬಾರ್ದು, ಲಾಸ್ಟ್ದು ಇರಬಾರ್ದು, ಡಿಲೀಟ್ ಆಗ್ಬೇಕು. ನೆಕ್ಸ್ಟ್ ಹಂಗೆ ಒಂದೊಂದೇ ನೋಡ್ಕೊ ಬರ್ಬೇಕು. ಮುಗಿಸ್ಬಿಡಿ, ಫಸ್ಟ್ ಮುಗಿಸ್ಬಿಡಿ. ಇನ್ನೂ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಇದು 5ನೇದು, ಇವೆರಡು ಮರ್ಜಿ ಆಗ್ಬೇಕಲ್ವಾ. ನೋಡಿ ಶೇಪ್ ನೋಡಿ, ಇವೆರಡು ಮರ್ಜಿ ಆಗ್ಬೇಕು. ಎರಡು ಮರ್ಜ್ ಹಾಕ್ಬೇಕು. ಇದರಲ್ಲಿ ಸ್ವಲ್ಪ ಕೆಟ್ಟೋಗಿದೆ, ಇದು ಓಕೆ. ಒಂದೊಂದೇ ನೋಡ್ಕೊಂಡ್ ಬನ್ನಿ, ಕ್ಯಾನ್ಸಲ್ ಮಾಡಿ. ಎರಡನೇದು ಓಕೆ, ಮೂರನೇದು ಓಕೆ, ಇನ್ನೆರಡು ಖಾಲಿ ಇದೆ. ಸೊ ನಮ್ಗೆ 1 2 3 ಎಣಿಸ್ಕೊಂಡು ಬರ್ಬೇಕು. 1 2 3 4 5 6 ಸರಿ ಇದೆ. 1 2 ಮರ್ಜ್ ಆಗಿದೆ, 3 4 5 6. 1 2 3 4 5 6. 1 2 3 4 5 6. 1 2 3 4 5 6. ಇಲ್ಲಿ ಕೆಟ್ಟೋಗಿದೆ. ಏನಾಗ್ಬೇಕಾಗಿತ್ತು, 1 2 ಡಿಲೀಟ್ ಆಗ್ಬೇಕು. ಫಸ್ಟ್ 2 ಡಿಲೀಟ್ ಆಗ್ಬೇಕು.
ಒಂದು ಸಿಂಪಲ್ ಟೇಬಲ್ ಮಾರ್ಕ್ಸ್ ರೆಕಾರ್ಡ್ ಅಂತ. ಸಿಂಪಲ್ ಆಗಿರೋ ಟೇಬಲ್. ಮಾರ್ಕ್ಸ್ ಎಷ್ಟಿದೆ ಮ್ಯಾನ್ಯಲ್ ಆಗಿ ಲೆಕ್ಕ ಹಾಕ್ಬಿಡೋಣ. ಇದು ವರ್ಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಮ್ಯಾನ್ಯಲ್ ಆಗಿ ಲೆಕ್ಕ ಹಾಕ್ಬಿಡೋಣ. 170. ಇದನ್ನ ಎಕ್ಸೆಲ್ ಅಲ್ಲಿ ಮಾಡಿದಾಗ ನಾವೇ ಫಾರ್ಮುಲಾ ಹಾಕಿ ಮಾಡೋಣ. ಇದು ವರ್ಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಟೇಬಲ್ ಹೇಗಿರುತ್ತೆ ಅಂತ ಗೊತ್ತಾಗೋದಕ್ಕೆ ಮ್ಯಾನ್ಯಲ್ ಆಗಿ ನಾನು ಬರ್ದಿದ್ದೀನಿ. ಸೊ ಸಿಂಪಲ್ ಇದು ಮಾರ್ಕ್ಸ್ ರೆಕಾರ್ಡ್ ಅಂತ ಒಂದು ಹೆಡ್ಡಿಂಗ್. ಅದನ್ನ ಬೇಕಾದ್ರೆ ಬೋಲ್ಡ್ ಸಾಕು, ಬ್ಲಾಕ್ ಅಲ್ಲೇ ಇರಲಿ, ಬೋಲ್ಡ್ ಒಂದು 16 ಸೈಜ್. ಇದು 14 ಬೋಲ್ಡ್ ಇಟಾಲಿಕ್. ಈ ಲೈನ್ ರಿಜಿಸ್ಟರ್ ನಂಬರು, ನೇಮು, ಮತ್ತೆ ಈ ರಿಜಿಸ್ಟರ್ ನಂಬರು ಮತ್ತೆ ನೇಮ್ ಇರೋದನ್ನ ಮಾತ್ರ ಅಂಡರ್ಲೈನ್. ನೀಟಾಗಿ ಕಾಣ್ಬೇಕಲ್ವಾ, ಅದಕ್ಕೆ ಈ ಫಾರ್ಮ್ಯಾಟಿಂಗ್ ಗಳೆಲ್ಲ. ಮತ್ತೆ ಈ ರೋ ಅಲ್ಲಿರೋದು ಸೀರಿಯಲ್ ನಂಬರು, ಸಬ್ಜೆಕ್ಟ್, ಮಾರ್ಕ್ಸ್ ಇವೆಲ್ಲ ಬೋಲ್ಡ್. ಆಮೇಲೆ ಇದು ಸೆಂಟರ್ ಜಸ್ಟಿಫಿಕೇಶನ್. ಈ ಸೀರಿಯಲ್ ನಂಬರು. ಸಬ್ಜೆಕ್ಟ್ ಬಂದ್ಬಿಟ್ಟು ಲೆಫ್ಟ್ ಜಸ್ಟಿಫಿಕೇಶನ್. ಎಲ್ಲ ಲೆಫ್ಟ್ ಅಂದ್ಕೊಳ್ಳಿ. ಈಗ ಗೊತ್ತಾಗ್ತಾ ಇದೆ ನಮ್ಗೆ ಜಸ್ಟಿಫಿಕೇಶನ್ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗ್ತಾ ಇದೆ. ಇದು ರೈಟ್ ಜಸ್ಟಿಫಿಕೇಶನ್. ಯಾಕಂದ್ರೆ ನಮ್ ಟೋಟಲ್ ಮಾಡ್ಬೇಕಂದ್ರೆ ಎಲ್ಲ ಈ ತರ ಯೂನಿಟ್, ಟೆನ್ಸ್ ಹಿಂಗಿದ್ರೆ ಸರಿ ಚೆನ್ನಾಗಿರತ್ತಲ್ವಾ. ಅದಕ್ಕೆ ಇದು ರೈಟ್ ಜಸ್ಟಿಫಿಕೇಶನ್ ಇದ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ರೈಟ್ ಅಂಟ್ಕೊಂಡಿದೆ, ಇವೆಲ್ಲ ಹಿಂಗೆ ಲೆಫ್ಟ್ ಗೆ ಎಕ್ಸ್ಪ್ಯಾಂಡ್ ಆಗೋಗುತ್ತೆ. ಇದು ರೈಟ್ ಜಸ್ಟಿಫಿಕೇಶನ್. ಈ ರೋ ಫುಲ್ ರೈಟ್ ಜಸ್ಟಿಫಿಕೇಶನ್. ಇದನ್ನು ಬೇಕಾದ್ರೆ ರೈಟ್ ಇರಲಿ. ಇದು ಟೋಟಲ್, ಅದು ರೈಟ್ ಜಸ್ಟಿಫಿಕೇಶನ್ ಇರಲಿ. ಮತ್ತೆ ಇದೊಂದು ಬೋಲ್ಡ್ ಇರಲಿ. ಟೋಟಲ್ ಅಲ್ವಾ ಇದು, ಟೋಟಲ್ ಬೋಲ್ಡ್ ಇರಲಿ, ಮತ್ತೆ ರೆಡ್ ಕಲರ್ ಅಲ್ಲಿ ಇರಲಿ. ಕಾಣ್ಬೇಕಲ್ವಾ ಎಷ್ಟು ತೆಗೆದಿರೋದು ಅಂತ. ಇದು ಸಿಂಪಲ್ ಆಗಿರೋ ವರ್ಡ್ ಅಲ್ಲಿ ಮಾಡಬಹುದಾದಂತ ಟೇಬಲ್ ಎಕ್ಸರ್ಸೈಸ್. ಇದನ್ನೇ ಎಕ್ಸೆಲ್ ಅಲ್ಲಿ ಮಾಡಿದಾಗ ನಾವು ಫಾರ್ಮುಲಾ ಹಾಕೋಣ, ಪರ್ಸೆಂಟೇಜ್ ಅದೆಲ್ಲ ಹಾಕೋಣ, ಚೆನ್ನಾಗಿರುತ್ತೆ. ಇದನ್ನೇನೆ ಫಸ್ಟ್ ನಾವು ವರ್ಡ್ ಅಲ್ಲಿ ಮಾಡೋಣ. ಮ್ಯಾನ್ಯಲ್ ಆಗಿರುತ್ತೆ ವರ್ಡ್. ಫಸ್ಟ್ ಇದನ್ನ ಮಾಡೋಣ ವರ್ಡ್ ಅಲ್ಲಿ ಮಾಡಿ. ಫಸ್ಟ್ ಟೈಪ್ ಮಾಡಿ. ಇಲ್ಲ, ಫಸ್ಟ್ ಟೇಬಲ್ ಹಾಕೋಬೇಕು. ಎಂಟರ್ ಕೊಡಿ. ಈಗ ಟೇಬಲ್ ಇನ್ಸರ್ಟ್ ಮಾಡ್ಬೇಕು. ಇನ್ಸರ್ಟ್ ಹೋಗಿ, ಇನ್ಸರ್ಟ್ ಟೇಬಲ್ ಎಷ್ಟು ಅಂತ ಎಣಿಸ್ಕೊಳ್ಳಿ. ಕಾಲಮ್ ಎಷ್ಟಿದೆ ಎಣಿಸ್ಕೊಳ್ಳಿ ನೀವೇನೆ. 3 ಕಾಲಮ್. ರೋ ಎಷ್ಟಿದೆ 8 ಮಾಡಿ. ಅಲ್ಲೇ ತೋರಿಸ್ತಾ ಇದೆ ನೋಡಿ. 3 ಕಾಲಮ್. ಈ ಕಡೆ ಲೆಫ್ಟ್ ಸೈಡ್ ಇರೋದು ಕಾಲಮ್. ಫಸ್ಟ್ ಇರೋದು ಕಾಲಮ್. 3 ಕಾಲಮ್. 3 ಬೇಕಾ ನಮ್ಗೆ ಎಷ್ಟು ಬೇಕು? 3 ಅಲ್ವಾ? ಆಮೇಲೆ 8. ಇನ್ಸರ್ಟ್ ಟೇಬಲ್ ಹೋಗಿ. ಅಲ್ಲಿ ನಾವೇ ಮ್ಯಾನ್ಯಲ್ ಆಗಿ ಕೊಡ್ಬೋದು, ನೀವೇ ಕೊಡ್ಬೋದು ಅಲ್ಲಿ. ಇದು ಬೆಸ್ಟ್ ಮೆಥಡ್. ಸುಮ್ನೆ ತಲೆನೋವು ಇರಲ್ಲ. 3 ರೋಸ್ ಎಷ್ಟು? ಕ್ರಿಯೇಟ್ ಆಯ್ತು ಟೇಬಲ್. ಇವಾಗ ಟೈಪ್ ಮಾಡಿ, ಇದ್ರೊಳಗಡೆ ಟೈಪ್ ಮಾಡಿ. ಇವಾಗ ಆ ಜಾಗದಲ್ಲಿ ಇವಾಗ ಅದೇ ಸೆಲ್ಗಳು. ವರ್ಡ್ ಅಲ್ಲಿ ಸೆಲ್, ಟೆಂಪ್ರರಿ ಸೆಲ್ಗಳು. ಎಕ್ಸೆಲ್ ಅಲ್ಲಿ ನಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಟೇಬಲ್. ಇದರಲ್ಲಿ ಫಸ್ಟ್ ಅಭ್ಯಾಸ ಆಗ್ಲಿ. ಈಗ ನಿಮ್ಗೆ ಇನ್ನೊಂದು ಶಾರ್ಟ್ ಕಟ್ ಹೇಳ್ತೀನಿ. ಇವಾಗ ಇಲ್ಲಿದ್ದೀರಾ ಅಲ್ವಾ, ಮೌಸ್ನೇ ತಗೊಂಡೋಗಿ ಇಲ್ಲಿ ಹಿಡಿಬೇಕು ಅಂತ ಏನಿಲ್ಲ. ಟ್ಯಾಬ್ ಕೊಟ್ರೆ ಅಲ್ಲಿಗೆ ಹೋಗುತ್ತೆ. ಕೊಡಿ. ಯೂಸ್ ಆಗ್ತಾ ಇದಲ್ಲ ಅದು ಮಾಡಿ. ಇದರಲ್ಲೂ ಅಷ್ಟೇ ಕ್ಯಾಪಿಟಲ್ ಲೆಟರ್ ಮೇಂಟೈನ್ ಮಾಡಬೇಕು. ಫಸ್ಟ್ ಲೆಟರ್ ಕ್ಯಾಪಿಟಲ್, ಸಬ್ಜೆಕ್ಟ್ ಕನ್ನಡ ಎ ಕ್ಯಾಪಿಟಲ್, ಇಂಗ್ಲಿಷ್ ಅಲ್ಲಿ ಇ ಕ್ಯಾಪಿಟಲ್, ಅವೆಲ್ಲ ಮೇಂಟೈನ್ ಮಾಡಬೇಕು. ಟೈಪ್ ಮಾಡ್ಬಿಡಿ, ಆಮೇಲೆ ಫಾರ್ಮ್ಯಾಟಿಂಗ್ ಮಾಡೋಣ ಅಂತ. ಒಟ್ಟಿಗೆ ಮಾಡ್ಬೇಕಲ್ಲ ಅದು ಜಸ್ಟಿಫಿಕೇಶನ್ ಎಲ್ಲ, ಆಮೇಲೆ ಮಾಡೋಣ.
ಇನ್ನೂ ಸ್ವಲ್ಪ ಇದು ಆಯ್ತಲ್ಲ. ಈಗ ಫಾರ್ಮ್ಯಾಟಿಂಗ್ ಮಾರ್ಕ್ಸ್ ರೆಕಾರ್ಡ್ ಅದು ಬೋಲ್ಡ್ ಆಗ್ಬೇಕು, ಮತ್ತೆ 16 ಆಗ್ಬೇಕು ಸೈಜ್. 16 ಇದೆ. ಇನ್ ಮಿಕ್ಕಿದೆಲ್ಲ 14 ಆಗ್ಬೇಕು. 14 ಇದೆಯಾ ಇನ್ ಜಾಸ್ತಿ ಆಗಿದೆಯಾ ಎಲ್ಲ? ಓಕೆ. ಆಮೇಲೆ ಮೇಲಿಂದ ಕೆಳಗೆ ಹೋಗೋಣ. ರಿಜಿಸ್ಟರ್ ನಂಬರು, ನೇಮು ಅವೆಲ್ಲ ಬೋಲ್ಡ್, ಬೋಲ್ಡ್ ಇಟಾಲಿಕ್ ಎರಡೂ. ಅದು ಅಷ್ಟೇ, ನೇಮು ಅಷ್ಟೇ ಒಟ್ಟಿಗೆ ಬೇಕಾದ್ರೆ ಮಾಡ್ಬೋದಾಗಿತ್ತು. ಆಮೇಲೆ ಬರೀ ನಂಬರ್ ಅಂತ ಇದೆಯಲ್ಲ 1 2 3 ಅದು ಮಾತ್ರ ಅಂಡರ್ಲೈನ್. ರಿಜಿಸ್ಟರ್ ನಂಬರ್ ಅಲ್ಲಿ 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 ಮೇಲೆ 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 1 2 3 ರಿಜಿಸ್ಟರ್ ನಂಬರ್ ಅದು ಅಂಡರ್ಲೈನ್. ಮತ್ತೆ ನಿಮ್ಮ ಹೆಸರು ಅಂಡರ್ಲೈನ್. ಇಲ್ಲಿ ಟ್ಯಾಬ್ ಕೊಟ್ಕೊಂಡ್ಬಿಟ್ಟು ಸ್ವಲ್ಪ ಈ ಎಡ್ಜ್ ಬರೋ ತರ ಮಾಡ್ಕೊಳ್ಳಿ. ನೇಮ್ ಚೆನ್ನಾಗಿ ಕಾಣುತ್ತವ. ಸ್ವಲ್ಪ ಸ್ಪೇಸೇ ಕೊಡಿ, ಸ್ಪೇಸ್ಗಳನ್ನೇ ಕೊಡಿ, ಹೋಗ್ಲಿ ಅಲ್ಲಿವರೆಗೂ ಹೋಗ್ಲಿ. ಸಾಕು ಆಯ್ತಾ. ಆಮೇಲೆ ಅದು ಸೀರಿಯಲ್ ನಂಬರ್, ಸಬ್ಜೆಕ್ಟ್, ಮಾರ್ಕ್ಸ್ ಬೋಲ್ಡ್. ಈಗ ಸೀರಿಯಲ್ ನಂಬರ್ದು ವಿಡ್ತು ಜಾಸ್ತಿ ಆಗಿದೆ ಅಲ್ವಾ, ಚೆನ್ನಾಗಿ ಕಾಣ್ತಾ ಇಲ್ಲ. ಅದಕ್ಕೆ ಏನ್ ಮಾಡಿ ಅಂತಂದ್ರೆ ಇಲ್ಲಿ ತಗೊಂಬನ್ನಿ ಮೌಸ್ನ. ಇಲ್ಲಿ ನೋಡಿ ಆ ಸಿಂಬಲ್ ಬಂತಲ್ಲ ಹೀಗೆ, ಇದು ಎಕ್ಸ್ಪ್ಯಾಂಡ್ ಮಾಡೋ ಸಿಂಬಲ್. ಅದ್ ಇಟ್ಕೊಂಡು ಹಿಂಗ್ ಹೇಳಿದ್ರೆ, ಲೆಫ್ಟ್ ಬಟನ್ ಹಿಡ್ಕೊಂಡು ಹಂಗೆ ಹೇಳಿದ್ರೆ ಆ ತರ ಇದಾಗುತ್ತೆ. ಅಷ್ಟೊಂದು ಸ್ವಲ್ಪ ಇರಲಿ, ಫ್ರೀ ಆಗಿರ್ಲಿ, ಇನ್ನೊಂಚೂರು ಫ್ರೀ ಆಗಿರ್ಲಿ. ಒಂದಿಷ್ಟು ಇಲ್ಲಿವರೆಗೂ ತಗೊಂಬನ್ನಿ. ಇದನ್ ಬೇಕಾದ್ರೆ ಹೇಳಿ. ಆ ಸಿಂಬಲ್ ಬರೋದನ್ನ ನೋಡ್ಕೋಬೇಕು. ಅದೇ ತರ ಇದನ್ನು ಮಾಡ್ಬೋದು. ಇಲ್ಲಿ ಬನ್ನಿ, ಇಲ್ಲಿಗೆ ತಗೊಂಬನ್ನಿ ಮೌಸ್ನ. ಇಲ್ಲಿ ಇಲ್ಲಿಗೆ ಇನ್ನೊಂದ್ ಸ್ವಲ್ಪ ನೋಡಿ. ಈಗ ಇದನ್ನು ಮೇಲೆ ಚಿಕ್ಕದು ದೊಡ್ಡದು ಮಾಡ್ಕೋಬಹುದು. ಗೊತ್ತಾಗುತ್ತಲ್ಲ ಡಿಫ್ರೆನ್ಸ್. ಈಗ ಇದನ್ನ ಸೆಲೆಕ್ಟ್ ಮಾಡಿ, ಇದಿಷ್ಟು ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ. ಸುಮ್ಮನೆ ಹೇಳ್ಕೊಡ್ತಾ ಇದ್ದೀನಿ. ಟೇಬಲ್ ಪ್ರಾಪರ್ಟೀಸ್ ಹೋಗಿ, ಟೇಬಲ್ ಪ್ರಾಪರ್ಟೀಸ್ ಇಲ್ಲಿ ನಮ್ಗೆ ಅಡಿಷನಲ್ ಆಪ್ಷನ್ ಸಿಕ್ತು. ಆಯ್ತಾ. ಇಲ್ಲಿ ರೋಗ್ ಹೋಗಿ, ರೋಗೆ ಕಾಲಮ್ ಹೋಗಿ, ಕಾಲಮ್ ಸೆಲ್, ಇಲ್ಲೆಲ್ಲ ಬೇರೆ ಆಪ್ಷನ್ಸ್. ಇಲ್ಲಿ ಸೆಂಟರ್ ಕೊಡಿ, ಸೆಂಟರ್ ಕೊಡಿ, ಓಕೆ ಕೊಡಿ. ಏನಾಯ್ತು ಅಂತ ಸೆಂಟರ್ಗೆ ಇದೆಲ್ಲ ಹೇಳ್ತೀನಿ ಮುಂದೆ, ಇವೆಲ್ಲ ಯಾವ ತರ ಮಾಡೋದು ಅಂತ. ಈಗಲೇ ಗೊತ್ತಾಗ್ಲಿ ಅಂತ ಅಷ್ಟೇ. ಇವಾಗ ಚೆನ್ನಾಗಿ ಕಾಣ್ತಾ ಇದೆ ನೀಟಾಗಿ. ಆಮೇಲೆ ಏನ್ ಹೇಳಿದೆ ನಾನು, ಅದು ಬೋಲ್ಡ್ ಲಾಸ್ಟ್, ಬೋಲ್ಡ್ ರೆಡ್ ಟೋಟಲ್. ಎರಡು ಒಟ್ಟಿಗೆ ಮಾಡ್ಬೋದಾಗಿತ್ತು. ಬೋಲ್ಡ್ ರೆಡ್ ಒಟ್ಟಿಗೆ ಮಾಡಿ, ರೆಡ್ ಮಾಡ್ಬಿಡಿ ಹಾಗೆ. ಓಕೆ. ಮತ್ತೆ ಈಗ ಅಲೈನ್ಮೆಂಟ್ ಬೇಕು ನಮ್ಗೆ. ಮಾರ್ಕ್ಸ್ ಎಲ್ಲ ಆ ಇಡೀ ಕಾಲಮ್ ನ ಈ ತರ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಬನ್ನಿ, ಮಾರ್ಕ್ಸ್ ಮೇಲೆ, ಇದ್ರ ಮೇಲೆ ಇಲ್ಲಿ ಸ್ವಲ್ಪ 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 ಈ ಸಿಂಬಲ್ ಬರಬೇಕು. ಈ ಸಿಂಬಲ್ ಬಂದ್ರೆ ಆ ಇಡೀ ಕಾಲಮ್ ಅಂತ ಸೆಲೆಕ್ಟ್ ಮಾಡಿ. ಇವಾಗ ಕ್ಲಿಕ್ ಮಾಡಿ, ಇಡೀ ಕಾಲಮ್ ಸೆಲೆಕ್ಟ್ ಆಯ್ತು. ಇದನ್ನ ರೈಟ್ ಜಸ್ಟಿಫಿಕೇಶನ್ ಮಾಡಿ. ಓಕೆನಾ. ಇವಾಗ ಚೆನ್ನಾಗಿ ಕಾಣ್ತಾ ಇದೆ. ಇವೆಲ್ಲ ಲೆಫ್ಟೇ ಇದೆ, ಲೆಫ್ಟೇ ಇದೆ. ಇದನ್ನ ಸೆಂಟರ್ ಮಾಡಿ, ಇದು ಸೆಂಟರ್ ಹೇಳಿದೆ ನಾನು. ಈ ರೋನ ಸೆಲೆಕ್ಟ್ ಮಾಡಿ, ಸೆಂಟರ್ ಮಾಡಿ. ಈಗ ಚೆನ್ನಾಗಿ ಕಾಣ್ತಾ ಇದೆ. ಈ ರೋನ ಸೆಲೆಕ್ಟ್ ಮಾಡಿ, ಈ ರೋನ ಇಲ್ಲಿಗೆ ತಗೊಂಬನ್ನಿ, ಇಲ್ಲಿಗೆ ಮೌಸ್ನ ಈ ತುದಿಗೆ, ಆಚೆ 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 ಸ್ವಲ್ಪ ಆಚೆ ಬಿಡಿ. ಈಗ ಸೆಲೆಕ್ಟ್ ಮಾಡಿ, ಇದನ್ನು ಸೆಂಟರ್ ಮಾಡೋಣ. ಇವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಆಮೇಲೆ ಇಡೀ ಟೇಬಲ್ನ ಈ ತರ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಇಡೀ ಟೇಬಲ್ನ ಸೆಲೆಕ್ಟ್ ಮಾಡ್ಬಿಟ್ಟು ಅದನ್ನ ಸೆಂಟರ್ ಮಾಡ್ಬೋದು. ಇಡೀ ಟೇಬಲ್ ಅವಾಗ ಸೆಂಟರ್ ಬರುತ್ತೆ ಪೇಜ್ದು. ಸೊ ಈಗ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಬೇಕಾದ್ರೆ ಇನ್ನೂ ಒಂದು ಈ ತರ ಲೈನ್ ಕೊಡ್ಬೋದು. ಇದನ್ನ ಅಂಡರ್ಲೈನ್ ಮಾಡ್ಬೋದು. ಕಾಣ್ತಾ ಇದೆ.
ಈ ತರ ಎಲ್ಲ ಅಡ್ಜಸ್ಟ್ ಮಾಡ್ಬೋದು ಕಾಣಂಗೆ ನೀಟಾಗಿ. ಸೊ ಒಂದು ನೀಟಾಗಿರೋ ಟೇಬಲ್ ರೆಡಿ ಆಯ್ತು, ಸಿಂಪಲ್ ಆಗಿರೋದು ಅಲ್ವಾ. ಇದು ವರ್ಡ್ ಅಲ್ಲಿ ಮಾಡಿದೀವಿ ನಾವು. ಇವಾಗ ಇದೇ ಎಕ್ಸರ್ಸೈಸ್ ನ ಎಕ್ಸೆಲ್ ಅಲ್ಲಿ ಮಾಡೋಣ. ಮತ್ತೆ ಅದ್ರ ಜೊತೆ ಇನ್ನೊಂದು ಹೇಳ್ಬಿಡ್ತೀನಿ, ಅಕಸ್ಮಾತ್ ಅಪ್ಪಿ ತಪ್ಪಿ ಇನ್ನೊಂದು ರೋ ಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ರೆ, ಇಲ್ಲಿ ಇನ್ನೊಂದು ಕಾಲಮ್ ಇದು ರೋ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಆಚೆಗೆ ತಗೊಂಡು ಮೌಸ್ ನ ಹಿಡಿದ್ಬಿಟ್ಟು ಎಂಟರ್ ಕೊಟ್ರೆ ಇನ್ನೊಂದು ಕ್ರಿಯೇಟ್ ಆಗುತ್ತೆ. ಅಥವಾ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇನ್ಸರ್ಟ್ ರೋಸ್ ಬಿಲೋ, ಆಯ್ತಾ. ಬೇಡ ಅಂದ್ರೆ ಕಂಟ್ರೋಲ್ ಸೆಟ್. ಅಥವಾ ಇದ್ರ ಮೇಲೆ ಮಧ್ಯದಲ್ಲಿ, ಇವೆರಡರ ಮಧ್ಯದಲ್ಲಿ ಬೇಕು ಅಂದ್ರೆ ಇನ್ಸರ್ಟ್ ರೋಸ್ ಅಬೋವ್. ಗೊತ್ತಾಗ್ತಾ ಇದೆಯಲ್ವಾ, ಅದೆರಡರ ಮಧ್ಯ ಒಂದು ರೋ ಕ್ರಿಯೇಟ್ ಆಗುತ್ತೆ. ಅದೇ ತರ ಕಾಲಮ್ಸ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಈ ಸಿಂಬಲ್ ಕ್ಲಿಕ್ ಮಾಡಿದ್ರೆ ಕಾಲಮ್ ಕ್ರಿಯೇಟ್ ಆಗುತ್ತೆ. ಒಂದು ಟೇಬಲ್ ಮಾಡಿದ್ವಿ ಅಂದ್ಬಿಟ್ಟು ಅದಕ್ಕೆ ಸ್ಟಿಕ್ ಆನ್ ಆಗೋ ಅಂತದ್ದು ಏನು ಅವಶ್ಯಕತೆ ಇಲ್ಲ. ನಮ್ಗೆ ಎಕ್ಸ್ಟ್ರಾ ಕಾಲಮ್ಸ್ ಬೇಕಂದ್ರೆ ಹಿಂಗ್ ಹಾಕೋಬಹುದು. ಇನ್ನೊಂದು ಟೇಬಲ್ ಹೊಸದಾಗಿ ಕ್ರಿಯೇಟ್ ಮಾಡ್ಬೇಕು ಅಂತ ಏನಿಲ್ಲ, ಇದನ್ನ ಡಿಲೀಟ್ ಮಾಡ್ಬಿಟ್ಟು ಇದ್ರಲ್ಲೇ ಮಾಡಿಫೈ ಮಾಡ್ಬೋದು ನಾವು ಈ ತರ. ಅಥವಾ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಕಾಲಮ್ಸ್ ಟು ದ ಲೆಫ್ಟ್ ಅಥವಾ ರೈಟ್ ಅಂತ ಕೊಟ್ರೆ ಈ ಕಡೆ ಕ್ರಿಯೇಟ್ ಆಗುತ್ತೆ, ಲೆಫ್ಟ್ ಅಂತ ಕೊಟ್ರೆ ಈ ಕಡೆ. ಇವನ್ನ ಸಪರೇಟ್ ಎಕ್ಸರ್ಸೈಸ್ ಮಾಡಿಸ್ತೀನಿ ನಾನು. ಈಗ ಜಸ್ಟ್ ಹೇಳ್ತಾ ಇರೋದು ಈ ತರ ಇರುತ್ತೆ ಅಂತ. ಓಕೆ, ಇದನ್ನೊಂದು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿ ಕ್ಲೋಸ್ ಮಾಡಿ. ಇದನ್ನೇನೆ ಎಕ್ಸೆಲ್ ಅಲ್ಲಿ ಮಾಡೋಣ.